ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾಕ್ಷಿ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂಡಿನಿ. ನಮ್ಮ ಊರಾಗ ಶಿಸ್ತು ಮಳೆ ಸ್ಟಾರ್ಟ್ ಆಗೈತೆ ನೋಡ್ರಿ. ನಿಮ್ಮ ಊರಾಗ ಹೆಂಗೈತೆ ಮಳೆ ಅನ್ನೋದು ಕಮೆಂಟ್ ಮಾಡಿರಿ. ಹಂಗೆ ನನ್ಕೊಂಡು ನೋಡ್ತಿರ್ಬೋದು. ಇವತ್ತು ಸ್ವಲ್ಪ ಜಾಸ್ತಿನ ಸ್ವೆಲ್ಲಿಂಗ್ ಬಂದುಬಿಟ್ಟೈತಿ. ಫೈನ್, ಅದನ್ನ ಇಗ್ನೋರ್ ಮಾಡೋಣ. ಫಸ್ಟ್ ಬೆಳಗ್ಗೆ ಎದ್ದ ಕೂಡಲೇ ಎಲ್ಲ ಅಡುಗೆ ಮನೆ ಕ್ಲೀನ್ ಮಾಡೀನಿ, ನೋಡ್ತಿರ್ಬೋದು. ಒಂದು ಸ್ವಲ್ಪ ಅದೇ ರೋಲ್ ಏನು ಬಂದಿದ್ದೆಲ್ಲ ಅದೆಲ್ಲ ಕಟ್ ಮಾಡಿ ಸೆಟಪ್ ಮಾಡೀನಿ. ನೀಟಾಗಿ ಬಾಂಡೆಲ್ಲ ಹೊಂದಿಸೀನಿ. ಅಲ್ಲೆಲ್ಲ ಗ್ಯಾಸ್ ಕಟ್ಟಿನೂ ನೀಟಾಗಿ ಸ್ಲ್ಯಾಬ್ ಎಲ್ಲ ಒರೆಸ್ಬಿಟ್ಟೀನಿ. ಇವಾಗ ನನ್ನ ಹಸ್ಬೆಂಡ್ ಪೈಸ ಕೊಡಕತ್ತಾರ. ಅಕ್ಕಿ ತಂದು ಪಿಕ್ಕಿ ಬ್ಯಾಂಕ್ ಏನೈತಲ್ಲ ಅದಕ್ಕೆ ಹಾಕೊಳಕತ್ತಾಳ. ತೋರಿಸಿಂಬರ್ರಿ ಏನು ಮಾಡತ್ತ ಅಂತಂದ. ಎಷ್ಟು ಬೇಕು ಪಾಪು ನಿಂಗೆ? ಇವ ಏನು ಮಾಡ್ತೀನಿ ರೊಕ್ಕ ತಗೊಂಡು? ಬೈಕ್ ತಗೋತಿ? ನೀಟ ಹಾಕ. ವಾವ್, ಅಲ್ಲೇ ಪೇಪರ್ ಕೆಳಗೆ ಒಂದಿಷ್ಟಿದ್ವಲ್ಲ. ಅವ್ವ ಅಮ್ಮು ಪೇಸ ನಂಗ ಥ್ಯಾಂಕ್ ಯು ಬೇಬಿಮ್ಮ. ತಡಿ ಹಾಕೋಣ, ಇಬ್ರು ಸೇರಿ ಹಾಕೋಣ. ತಡಿ, ಹಾಕ. ವಾವ್, ಹಾಕ್ಬಿಡ್ಬೇಕು. ನಾನು ಹಾಕ್ಲಿ? ಹಾಕಂಗಿಲ್ಲ ಅಂತ ಏನ್ ಮಾಡ್ತಿದ್ದೀನಿ ರೊಕ್ಕ? ಮತ್ತ ಅಲ್ಲ ಪಾಪು, ಈ ರೊಕ್ಕ ಏನ್ ಮಾಡ್ತಿ? ಮತ್ತ ಪೈಸಾ ಏನ್ ಮಾಡ್ತಿ? ಏನ? ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ನೋಡ್ರಿ. ಫುಲ್ ಫ್ರೆಶ್ ಅದೇ. ಮಂಗಳವಾರಕ್ಕೊಮ್ಮೆ ಫಿಕ್ಸ್ ನಾನು ಯಾವಾಗ್ಲೂ ತಲೆ ಸ್ನಾನ ಮಾಡೇ ಮಾಡ್ತೀನಿ. ಮಿಡ್ ವೀಕ್ನಾಗ ಯಾವ್ದು ಡೇ ಇದ್ರೂ ಹಾಗೇನ್ರ ತಲೆ ಸ್ನಾನ ಮಾಡೋದಿತ್ತಂದ್ರೂ ಮಾಡ್ತೀನಿ. ಇವಾಗ ನಾನು ಡೈಲಿ ಕ್ರೀಮ್ ಯಾವ್ದು ಯೂಸ್ ಮಾಡ್ತೀನಿ ಸ್ನಾನ ಬಂದಮೇಲೆ ಅಂತಂದ್ರೆ ತೋರಿಸ್ತೀನಿ ಬರ್ರಿ. ನಾನು ಯಾವಾಗಲೂ ಮಾಮಾ ಅರ್ಥ ವಿಟಮಿನ್ ಸಿ ಡೈಲಿ ಗ್ಲೋ ಕ್ರೀಮ್ ಯೂಸ್ ಮಾಡ್ತೀನಿ. ಯಾವಾಗಲೂ ನಾನು ಮುಗಿಸಿ ಒಂದು 3 years 4 years ಅನೇಕ ಆಯ್ತು. 4 years ಮೇಲೆ ಆಯ್ತು ಆ್ಯಕ್ಚುಲಿ. ಅವಾಗಿಂದನೂ ನಾನು ಇದ್ದ ಕ್ರೀಮ ಯೂಸ್ ಮಾಡತ್ತೀನಿ. 4-5 years ಆಯ್ತು ನೋಡ್ರಿ. ಚಲೋ ಐತಿ, ಗ್ಲೋ ಅನಿಸ್ತೈತಿ. ಅದಕ್ಕೆ ಇದನ್ನ ಯೂಸ್ ಮಾಡ್ತೀನಿ ಯಾವಾಗಲೂ. ಕ್ರೀಮ್ ಎಲ್ಲ ಅಪ್ಲೈ ಮಾಡಿದೆ ನೋಡ್ರಿ. ಮಸ್ತ್ ಐತಿ, ಲೈಟ್ ಅನಿಸ್ತೈತಿ, ಫುಲ್ ಸಾಫ್ಟ್ ಅನಿಸುತ್ತೆ. ನಾ ಯಾವಾಗಿದ್ರು ಅದನ್ನ ಯೂಸ್ ಮಾಡ್ತೀನಿ. ಈಗ ಅಲ್ಲ, ಒಂದು 5 years ಆಯ್ತು ನೋಡ್ರಿ ಆ ಕ್ರೀಮ್ ಯೂಸ್ ಮಾಡಕತ್ತ. ಫೇಸ್ ವಾಶ್ ಇದು ಯೂಸ್ ಮಾಡ್ತೀನಿ. ರೈಸ್ ವಾಟರ್, ಇದು ಮಾಮಾ ಅರ್ಥದ ರೈಸ್ ವಾಟರ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ಫಾರ್ ಅ ಗ್ಲಾಸ್ ಸ್ಕಿನ್ ಅಂತಂದು. ಬಟ್ ನನಗಂತೂ ಫುಲ್ ಇಷ್ಟ ಆಗೈತಿ. ನನ್ನ ಹಸ್ಬೆಂಡ್ ಇದ್ರೊಳಗನ ಇನ್ನೊಂದು ಯೂಸ್ ಮಾಡ್ತಾರೆ ಮಾಮಾ ಅರ್ಥದ, ಅದನ್ನ ಮತ್ತೊಂದು ತೋರಿಸ್ತಿರ್ತಾರೆ ರೀ. ಇವಾಗ ಒಂದು ಸಣ್ಣ ಡಾಟ್ ಇಟ್ಕೊಂಡ್ಬಿಡೋಣ, ಕುಂಕುಮ ಹಚ್ಕೊಳ್ಳೋಣ. ಸಣ್ಣ ಡಾಟ್ ಆದರೂ ಹಚ್ಕೊತೀನಿ ಜೀನ್ಸ್ ಹಾಕ್ಕೊಂಡ್ರು. ನೋಡ್ರಿ, ಮುಂಚೆಗೆ ಒಂಥರ ಕಾಣತಿದ್ನಿ, ಈಗ ಬೊಟ್ಟು ಇಟ್ಕೊಂಡ್ಮೇಲೆ ಒಂಥರ ಲಕ್ಷಣ ಬೇರೆ ಅನ್ಸುತ್ತದೆ. ಬರ್ರಿ ಈಗ ಪೂಜೆಗೆಲ್ಲ ರೆಡಿ ಮಾಡೋಣ. ನನ್ನ ಹಸ್ಬೆಂಡ್ ಸ್ನಾನಕ್ಕೆ ಹೋಗ್ಯಾರ, ಅಮ್ಮನೂ ಕರ್ಕೊಂಡು ಹೋಗ್ಯಾರ, ಸ್ನಾನ ಮಾಡಿಸ್ತಾರೆ ಈಗ ಅವರು. ಯಾಕಿನ ನಾನು ಎಲ್ಲ ನೀಟಾಗಿ ಪೂಜೆ ಸಾಮಾನೆಲ್ಲ ತೊಳ್ಕೊಂಡ್ಬಿಡ್ತೀನಿ. ಹೆಂಗಿದ್ರು ಇವತ್ತು ಮಂಗಳವಾರ, ನೀಟಾಗಿ ಪೂಜೆ ಮಾಡೋಣ. ಹೂವೆಲ್ಲ ನಿನ್ನೆ ಹುಬ್ಳಿ ಒಳಗೆ ತಂದಿಲ್ಲ, ಅವೆಲ್ಲ ಹಾಕಿ ಮಸ್ತ್ ಪೂಜೆ ಮಾಡ್ತೀವಿ. ಬರ್ರಿ ಹಂಗೆ ಗುಡಿಗೆ ಹೋಗೋಣ ಇವತ್ತು. ಇಲ್ಲ ನನ್ನ ಗುಡಿಗೆ ಅದು ಮಂಗಳವಾರಕ್ಕೆ ಹೋಗಿ ಬರಲಿಲ್ಲ ಅಂದ್ರೆ ನಮ್ಗೆ ಸಮಾಧಾನ ಆಗಂಗಿಲ್ಲ. ಹೋಗೋಣ ಬರ್ರಿ ಹಂಗಾರೆ. ಇವಾಗ ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಂಡೆ ನೋಡ್ರಿ. ಗ್ಯಾಸ್ ಕಟ್ಟಿ ನೀಟಾಗಿ ಎಲ್ಲ ತೊಳೆದಿಟ್ಕೊಂಡೀನಿ. ಈಗ ಪೂಜೆ ಸಾಮಾನು ತೊಳಿಬೇಕಾದ್ರೆ ನಾ ಹಂಗೆ ಗಬ್ಬಾಗಿ ಇಡಂಗಿಲ್ಲ, ಎಲ್ಲ ಸ್ವಲ್ಪ ನೀಟಾಗಿ
ಇಟ್ಕೊತೀನಿ. ಗ್ಯಾಸ್ ಎಲ್ಲ ನೀಟಾಗಿ ಒರೆಸಿ ನೋಡ್ರಿ. ಇಲ್ಲೊಂದು ಮನಿ ಪ್ಲ್ಯಾಂಟ್ ಇತ್ತಲ್ಲ, ಇದನ್ನ ಒಂದು ಇಲ್ಲಿ ಶಿಫ್ಟ್ ಮಾಡೀನಿ. ಚಲೋ ಕಾಣೋದಿತ್ತು ಒಂಥರ. ನಾಷ್ಟಕ್ಕೆಲ್ಲ ಹೆಚ್ಚಿಟ್ಕೊಂಡು ನೋಡ್ರಿ. ಉಳ್ಳಾಗಡ್ಡಿ, ಟೊಮೆಟೊ, ಲೈಟಾಗಿ ಅವಲಕ್ಕಿ ಮಾಡ್ಕೊಂಡ್ಬಿಡ್ತೀನಿ. ಅವಲಕ್ಕಿ ರೆಡಿ ಮಾಡಿದೆ ನೋಡ್ರಿ. ಅವ್ರಿಗೆ ಪ್ಲೇಟ್ ಹಚ್ಕೊಟ್ಟೀನಿ. ಸೈಡ್ ಅಮ್ಮನು ತಿನ್ನಕತ್ತ. ಪಾಪ ಹೆಂಗಾಗಿ ಅವಲಕ್ಕಿ ಹೆಂಗಾಗ್ಯಾವ್ರಿ? ಈಗ ಒಂದು ಸ್ವಲ್ಪ ಚುಮ್ಮರಿ ಕಲಿಸ್ಕೊಳಕತ್ತೀನಿ ನೋಡ್ರಿ. ನಾನು ಅದ ಒಗ್ಗರ್ನೆಲೆನ ಚುಮ್ಮರಿ ಕಲಿಸ್ಕೊಳಕತ್ತೀನಿ. ದೇವಸ್ಥಾನಕ್ಕೆ ಸಂಜೆಗೆ ಹೋಗೋಣ ಅಂದ್ರೆ ಅವ್ರು. ಆ್ಯಕ್ಚುಲಿ ಟೈಮ್ ಎಷ್ಟಾಗೈತಿ ಅಂದ್ರೆ 12:30 ಮೇಲೆ ಆಗೈತಿ. ಅದಕ್ಕೆ ಈಗ ಮತ್ತೆ ಎಲ್ಲ ಬಂದ್ ಆಗಿರ್ತೈತಿ ಅಂತಂದು ಈವ್ನಿಂಗ್ ವಾಪಸ್ ಓಪನ್ ಮಾಡ್ತಾರೆ. ಅವಾಗ ಹೋಗೋಣ ಅಂತಂದ್ರೆ ಫೈನ್, ಅವಾಗ ಹೋಗ್ತೀವಿ. ಒಂದು ಸ್ವಲ್ಪ ಮಾರ್ಕೆಟಿಗೂ ಹೋಗೋದೈತಿ. ಒಂಚೂರು ಐಟಮ್ಸ್ ಖಾಲಿಗೆ ಅವು ತೊಗೊಂಬರ್ಬೇಕು. ಸಾಯಂಕಾಲನ ಹೋಗ್ತೀವಿ. ಇವತ್ತು ಇವ್ರದ್ದು ಮ್ಯಾಚ್ ಇತ್ತು ನೋಡ್ರಿ. ಆಡಕ್ಕೆ ಹೊಂಟಿದ್ರು. ಅನ್ನಿಗಿರಿ ಹೊಂಟ್ರ. ಅಮ್ಮೋ ಅವ್ರು ಶೂ ಹಾಕೊಂಡ್ರ ಅಂತಂದು, ಅವರು ಶೂ ಹಾಕೊಂಡ್ರ ಅಂತಂದು ಆಕಿನೂ ಶೂ ಹಾಕೊಂಡಾಳ. ಒಂದು ಎಲ್ಲ ಕೆಲಸ ಮುಗೀತು. ಒಂಚೂರು ಮಮ್ಮಿ ಮನೆ ಕಡೆ ಹೋಗಿ ಬಂದಾತಂತ ಹೊಂಟಿ ನೋಡ್ರಿ. ಇಲ್ಲೇ ಮಮ್ಮಿ ಮನೆಗೆ ಬಂದಿದ್ದೆ ಅಲ್ರಿ. ಇಲ್ಲೇ ಊಟ ಮಾಡಕತ್ತೀನಿ ನೋಡ್ರಿ. ಮಧ್ಯಾಹ್ನ 2:30 ಆಗೈತಿ. ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದೆ. ಯಾಕಂದ್ರೆ ಒಂಚೂರು ಕಣ್ಣು ನೋವಾಕತ್ತೈತೆ. ಅದ್ರ ಸಲುವಾಗಿ ಒಂಚೂರು ಜ್ವರ ಬಂದಂಗೂ ಆಗ್ಬಿಟ್ಟೈತೆ ನನಗೆ. ಮತ್ತೆ ಸುಮ್ಮ ಬೆಚ್ಚಾಗಿ ಮಲ್ಕೊಂಬಿಟ್ಟಿದ್ದೆ. ಅಮ್ಮ ಊಟ ಮಾಡೋಣ ಹೇಳಂತಂದು ಎಬ್ಸಿದ್ರೆ ಊಟ ಮಾಡಕತ್ತೀನಿ ನೋಡ್ರಿ. ರೊಟ್ಟಿ ಊಟ ಮಾಡಕತ್ತೀನಿ. ಇವತ್ತು ಆ್ಯಕ್ಚುಲಿ ಉಪವಾಸ. ನಾನು ರಾತ್ರಿ ನಾಷ್ಟ ಮಾಡ್ತೀನಿ ರೀ. ಇವಾಗ ಊಟ ಮಾಡ್ಕೊಂಬಿಡ್ತೀನಿ. ಒಂದು ಪರ್ಪಲಿಂದ ಆರ್ಡ್ರ್ ಬಂದೈತೆ ನೋಡ್ರಿ. ಆರ್ಡ್ರ್ ಮಾಡಿದ್ದೆ. ಏನೇನು ತರಿಸಿನಿಪ್ಪ ಅಂದ್ರೆ ತಡಿ ತೋರಿಸ್ತೀನಿ ನಿನಗೆ. ನನಗಿದ ನನಗೆ ಏನೇನ ಸುಬ್ಬಿ. ವಾ ಏನಿದು? ಏನಿದು? ಕ್ರೀಮಾ? ಯಾರ್ದು? ಕಂಡೀಷ್ನರ್ ಆರ್ಡರ್ ಮಾಡಿ ನೋಡ್ರಿ. ಕಂಡೀಷ್ನರ್, ಶಾಂಪೂ, ತಕ್ಕೋ ಎಲ್ಲ ತಕ್ಕೋ. ಬೇಡ, ಡೋಂಟ್. ಆಯಿಲ್ ರೋಸ್ಮೆರಿ, ಮಾಮಾಅರ್ತ್ ರೋಸ್ಮೆರಿ ಹೇರ್ ಗ್ರೋತ್ ಆಯಿಲ್, ಮತ್ತು ಅದರದ ಕಂಡೀಷ್ನರ್ದು, ಅದರದ ಶಾಂಪೂ ತರಿಸಿ ನೋಡ್ರಿ. ಪಾಪುನು ಮೂರು ಆರ್ಡ್ರ್ ಮಾಡಿ ನೋಡ್ರಿ. ಹೇರ್ ಆಯಿಲ್, ಹೇರ್ ಶಾಂಪೂ ಆ್ಯಂಡ್ ಕಂಡೀಷ್ನರ್. ಯಾಕಪ್ಪ ಅಂದ್ರೆ ಹೇರ್ ಫಾಲ್ ಭಾಳ ಆಗತ್ತೈತಿ. ನಂಗೆ ಹೇರ್ ಫಾಲ್ ಸಿಕ್ಕಾಪಟ್ಟೆ ಆಗತೈತಿ. ಸಲುವಾಗಿ ಇದನ್ನ ಆರ್ಡ್ರ್ ಮಾಡಿದ್ದೆ. ನೋಡುನು. ಬಿಸಿನೀರು ಕುಡಿ. ಗಂಟ್ಲು ನೋವು ಆಗತ್ತೈತಂತ ಬಿಸಿನೀರು ಕುಡಿ ಅಂತ ಹೇಳಕತ್ತಾವ ನೋಡ್ರಿ. ಏನು ಮಾಡ್ಬೇಕತ್ತೆ? ಅಮ್ಮ ಹುಟ್ಟಿದ ಮೇಲೆ 1 ಇಯರ್ ಇನ್ನೂ ಆಗಿದ್ದಿಲ್ಲ. ಅಷ್ಟೊಳಗೆ ಅಂದ್ರೆ ಇಷ್ಟು ಕುಡಿದ್ರಾತಿತ್ತು. ಅವಾಗ ನಾನು ರೋಸ್ಮೆರಿದ 3 ಐಟಮ್ ತರಿಸಿದ್ದೆ ನೋಡ್ರಿ. ಕಂಡೀಷ್ನರ್, ಶಾಂಪೂ ಮತ್ತು ಆಯಿಲ್ ಅಂತೂ ಬೆಸ್ಟ್ ಐತಿ. ಇವಾಗ ನೋಡ್ರಿ ಇಷ್ಟ ಆಗ್ಬಿಟ್ಟು ಅನ್ಕೋದ್ಲ. ಹೇರ್ ಫಾಲ್ ಭಾಳ ಆಗತೈತಿ. 3 ಆರ್ಡರ್ ಮಾಡಿದ್ನಲ್ರಿ. ಅದಕ್ಕೆ ಇದು ಫ್ರೀ ಬಂದೈತೆ ನೋಡ್ರಿ. ಮುಲ್ತಾನ್ ಮಟ್ಟಿ ಫೇಸ್ ವಾಶ್ ಟ್ರೈ ಮಾಡೋಣ ಇದು ಹೆಂಗೈತೆ ಅಂತಂದು ನೋಡೋಣ. ಅದ್ರ ಜೊತೆ ಒಂದಿಷ್ಟು ಟ್ರಯಲ್ ಪೀಸ್ ಸೀರಮ್ ಬಂದೈತಿ. ಗಾರ್ನಿಯರ್. ಗುದ್ದಾಡಕತ್ತಾರ ನೋಡ್ರಿ ಇಬ್ರು ಇಲ್ಲಿ. ಈಕಿನ ಎಕ್ಸ್ಪ್ರೆಷನ್ ನೋಡ್ರಿ ಇಲ್ಲಿ. ಇವರಿಬ್ರು ಗುದ್ದಾಡಕತ್ತಾರ. ಶಾಂಪೂ, ಕಂಡೀಷ್ನರ್, ಓಕೆ ಹಿಂಗೆ ಕಟ್ಟಿ ಬಿಡೋದಿತ್ಲ.
ಬೈಯಂಗ ಇವಾಗ ಮಮ್ಮಿ ಮನೆಯಿಂದ ನಮ್ಮ ಮನೆಗೆ ಹೊಂಟ ನೋಡ್ರಿ. ಶಕಿಲಾ ಬಂದ ಅಮ್ಮ ಹೋಗ್ಬರ್ಲ ಮತ್ತ ಆಮೇಲೆ ಬರ್ತೀನಿ. ಸ್ವಲ್ಪ ಮಾರ್ಕೆಟಿಗೆ ಹೋಗ್ಬೇಕು. ನೀ ಬಾ ಇಲ್ಲೇ ಚಿನಿ ಇಲ್ಲೇ ಇರ್ಬಾ ನೀನು. ಉಮ್ಮ ಕೊಡ ಹಾಯ್ ಹಾಯ್ ಬರೋಣ. ಯೋ ಜಿಗದಾಡ್ಕೊಂತ ಹೋಗ್ರಿ. ಚಿನಿ ಮುಂದೆ ನೋಡ್ಕೊಂಡು ಹೋಗಲ್ ಕಾಲಾಗ ಓಡೋಟ ನೋಡ್ರಲ್ಲೇ. ಮುಂದಷ್ಟು ಮಳೆ ಆಗಿ ರಾಡೆಲ್ಲ ಆಗೈತಿ ಆದ್ರೂ ಇಲ್ಲ ಹೊಲಕ್ಕೆ ಹೊಂಟು ಬಿಟ್ಟ. ಚಿನ್ನಿ ಸೈಡ್ ಬಾ ಸೈಡ್ ಬಾ. ಏರ್ಯಾರ ಎಷ್ಟು ಮಸ್ತ್ ಐತ್ರಿ. ಬಟ್ ರೋಡ್ ನೋಡ್ರಿ ಅಲ್ಲೇ ಅಡ್ಡಾಡಕ ಆಗಂಗಿಲ್ಲ. ಬೈಕ್ ಅಂತೂ ಎಷ್ಟು ಸ್ಕಿಡ್ ಆಗ್ತವೇನು. ಇಲ್ಲಿ ನೋಡ್ರಿ ಆ ಮ್ಯಾಟ್ ಏನು ತಂದಿದ್ನಲ್ಲ ಅದನ್ನ ಹಾಕಿನಿ. ಹೆಂಗೆ ಅನ್ಸತೈತಿ ಹೇಳ್ರಿ. ಅದು ಹಳೆ ಮ್ಯಾಟ ಚಲೋ ಅನ್ಸದಿತ್ತೋ ಏನು ಇದು ಚಲೋ ಅನ್ಸತೈತಿ ಅಂತಂದು ಹೇಳ್ರಿ. ನಂಗೆ ಎರಡು ಚಲೋ ಅನ್ಸತೈತಿ. ಬಟ್ ಗ್ರಾಸ್ ಮ್ಯಾಟ್ ಏನು ಹಾಕಿದ್ನಲ್ಲ ಅದು ಇನ್ನೂ ಮಸ್ತ್ ಕಾಣತಿತ್ತು ಅನ್ಸಕತ್ತಿತ್ತು. ಇಲ್ಲಿ ನೋಡ್ರಿ ಚಹಾ ಮಸ್ತ್ ಮಾಡಕತ್ತೀನಿ. ಈವ್ನಿಂಗ್ ಟೈಮ್ ಇವಾಗ ಚಹಾ ಮಾಡತ್ತೀನಿ ನೋಡ್ರಿ. ಶಕಿಲಾಗ ನಂಗೆ ಯಾರು ಒಬ್ರು ಚಹಾ ಪಡ್ನಾರ ಇರ್ಬೇಕು. ಈಕಿ ಕರೆಕ್ಟ್ ಟೈಮಿಗೆ ಟೈಮಿಗೆ ಬರ್ತಾಳ. ಅದಕ್ಕೆ ಇಬ್ರಿಗೂ ಸೇರಿ ಚಹಾ ಮಾಡ್ತೀನಿ. ಇಬ್ರು ಸೇರಿ ಚಹಾ ಕುಡ್ತೀವಿ. ಈಕಿ ಕೆಲಸ ಮಾಡ್ತಾ ಅಮ್ಮೋ ಚಿನ್ನಿಮಿ ಏನು ಇರ್ಲಿ ಬಿಡು ಅಲ್ಲಿ. ಇಲ್ಲಿ ನೋಡ್ರಿ ಯವ್ವ ಕಡ್ಡಿ ಬಂತು. ಕಡ್ಡಿ ಮಾಡಮ್ಮ ಬೇಡ ಅಂತಗಿ ತಮೇಲೆ ತೆಗಿತೀನಿ. ಹಾಂ ಕೊಡು ನೋಡ್ರಿ. ಮಮ್ಮಿಗೆ ಅಷ್ಟು ಹೆಲ್ಪ್ ಮಾಡ್ತಾಳೆ ಆಕಿ. ಫ್ರೆಂಡ್ಸ್ ಗುಡ್ ಈವ್ನಿಂಗ್. ಈವ್ನಿಂಗ್ ಡ್ಯೂಟಿನ ಸ್ಟಾರ್ಟ್ ಮಾಡಿ ನೋಡ್ರಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚುನು. ಆಮೇಲೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ. ದೇವಸ್ಥಾನಕ್ಕೆ ಹೋಗಿ ಒಂಚೂರು ಮಾರ್ಕೆಟಿಗೆ ಹೋಗಿ ಬರೋನು ರೆಡಿಗೆ ನೋಡ್ರಿ. ನೀನೇ ತಂದಿಲ್ಲ ಕುರ್ತಾ ಹಾಕ್ಕೊಂಡೀನಿ. ಮಸ್ತ್ ಸಾಫ್ಟ್ ಅದಾವೆ, ಕಂಫರ್ಟೇಬಲ್ ಅದಾವೆ. ಆಮೇಲೆ ಪ್ಯಾಂಟ್ ಹಾಕ್ಕೊಂಡೀನಿ. ಪ್ಯಾಂಟನ್ನು ಮಸ್ತ್ ಐತಿ, ಕಂಫರ್ಟೇಬಲ್ ಐತೆ, ಅದು ಫೈನ. ಈಗ ದೇವ್ರ ಮುಂದೆ ದೀಪ ಹಚ್ಚೂನು ಬರ್ರಿ. ಇದಕ್ಕೇನ್ರಿ ಟಿಪ್ಸ್ ಇದ್ರೆ ಹೇಳ್ರಿ. ಕಣ್ಣು ಹಿಂಗಾದಾಗ ಏನು ಹಚ್ಕೋಬೇಕು, ಹೋಮ್ ರೆಮಿಡಿ ಏನಾರ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳ್ರಿ ನನಗೆ. ಫುಲ್ ಇವತ್ತಿದ ಪೇನ್ಯಾಗ ಅದೀನಿ ನಾನು. ಸ್ವಲ್ಪ ಲೈಟಾಗಿ ಜ್ವರನೂ ಬಂದಾವ. ಇದರ ಸಲುವಾಗಿ ನೋಡ್ತಿರ್ಬೋದು ನಂಗೆ ಕಣ್ಣು ಹೆಂಗಾಗೈತಿ ಅಂತಂದು. ಬಿಡಿ ಹೋಗಲಿ. ಇವಾಗ ದೇವ್ರ ಮುಂದೆ ದೀಪ ಹಚ್ಚುನು ನೋಡ್ರಿ. ಶಕಿಲಾ ಇವಾಗ ಕಸ ಹೊಡೋದು ಗಳ ಆಲೆ ಇಷ್ಟು ಆಕಾರ ಮಾಡಿರ್ತಾಳಿಕ್ಕಿ. ಹುಡುಗರಿದ್ದ ಮನೆ ಹಿಂಗೆ ಅಲ್ರಿ. ಇದೆ ನೋಡ್ರಿ ಮಾಸ್ಟರ್ ಪೀಸ್. ಇಷ್ಟೆಲ್ಲ ಹರಿಬಿಟ್ಟೈತಿ. ಸ್ವೆಟ್ರ್ ಹಾಕೋ ಅಂದ್ರೆ ಹಾಕೋಲ್ಲ. ಹಾಕೋ ಪಾಪು, ಹೊರಗೆ ಹೋಗೋಣಮ್ಮ. ಬೇಡ ಅಂತ ಫೈನ್. ದೀಪ ಬೆಳಗ್ಗೆ ಏನು ಹಚ್ಚಿದ್ವಿ, ಇನ್ನೂ ಅಷ್ಟು ಚಂದ ಉರಿಯಾಕತೈತೆ ನೋಡ್ರಿ. ಅದಕ್ಕೆ ವಾಪಸ್ ಏನು ಇದು ಮಾಡಿದ್ರೆ ಅಮ್ಮ ಕಿಡಿಗಿಡಿ ಎಲ್ಲ
ಮಾಡ್ತೀವಲ್ಲ ಅದನ್ನು ಸಪ್ರೇಟ್ ಇಟ್ಟೀನಿ. ಏನ್ ಕೊಡ್ಬೇಕು? ಇವಾಗ ನನ್ನ ಹಸ್ಬೆಂಡಿಗೆ ಸಿಂಪಲ್ ಆಗಿ ಹೋಮ್ ಮೇಡ್ ಸೋಡಾ, ಲೆಮನ್ ಸೋಡಾ ಮಾಡ್ಕೊಡ್ತೀನಿ ನೋಡ್ರಿ. ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ, ಹಂಗ ನಾನು ಶೇರ್ ಮಾಡ್ತೀನಿ. ಒಂಚೂರು ಬೇಕಿಂಗ್ ಸೋಡಾ ಹಾಕಿಡ್ತೀನಿ ನೋಡ್ರಿ. ಅಡುಗೆ ಸೋಡಾ, ಬೇಕಿಂಗ್ ಸೋಡಾ ಅಲ್ಲ, ಅಡುಗೆ ಸೋಡಾ. ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ತಿರುಗಿ ಬಂದು ಇವಾಗ ಒಂಚೂರು ಲೆಮನ್ ಹಣ್ಣು ಹಾಕ್ತೀನಿ ನೋಡ್ರಿ. ತಗೊಳ್ಳಿ ಬಾಸ್. ಥ್ಯಾಂಕ್ ಯು. ಹೆಂಗಾಗಿದೆ? ಚೆನ್ನಾಗಿದೆಯಾ? ಮಾಸ್ಟರ್ ಪೀಸ್ ನೋಡ್ರಿ. ಕಿಡಿಗೇಡಿ ಹೊಟ್ಟೆ ಏನು ಅಂತಿದ್ದೀವಿ ಮಾಡ್ತಿರ್ತಾಳ, ಹೌದಿಲ್ಲ? ಸ್ವೆಟರ್ ಹಾಕಿದೆ ನೋಡ್ರಿ. ಇಲ್ಲ ಹಾಕ್ಸ್ಕೊಳಂಗಿಲ್ಲ, ಕ್ಲೈಮೇಟ್ ಅಂತೂ ಸಿಕ್ಕಾಪಟ್ಟೆ ಕೋಲ್ಡ್ ಐತಿ. ನಾವೇನೋ ತಡ್ಕೋತೀವಿ, ಮಕ್ಕಳಲ್ಲ ಆಕಿ ರೂಢನೇ ಇಲ್ಲ. ಆಕ್ಚುಲಿ ಬ್ಯಾಸ್ಗಿ ಒಳಗೆ ಕೊಟ್ಬಿಟ್ಟಾರಲ್ಲ, ತಲೆ ಕಟ್ಕೊಳಂಗಿಲ್ಲ, ಸ್ವೆಟರ್ ಹಾಕೊಳಂಗಿಲ್ಲ, ಏನು ಮಾಡ್ಬೇಕು. ಇಟ್ಕೊಂಡು ಹೋಗೋಣ ಮನೆಯಲ್ಲಿ. ಮಾರ್ಕೆಟಿಗೆ ಹೊಂಟ್ವಿ ನೋಡ್ರಿ. ಸ್ವಲ್ಪ ಲೇಟ್ ಆತ. ಎಷ್ಟು ಗಂಟೆ ಸಿಗ? 7:30 ಆಗೈತಿ. ಮತ್ತು ಬಂದು ಲೇಟ್ ಅಡುಗೆ ಮಾಡಿ ಒಂದು ವೀಕ್ ಆತೀಗ ನಾವು ಕಾಯಿಪಲ್ಲೆ ಎಲ್ಲ ತೊಗೊಂಡು ಈಗೆಲ್ಲ ಸ್ವಲ್ಪ ಖಾಲಿ ಮಾಡೀವಿ. ಒಂಚೂರು ಏನು ಬೇಕು ಅದನ್ನಷ್ಟೇ ತೊಗೊತೀವಿ. ಗುಡಿಗೆ ಬಂದ್ವಿ ನೋಡ್ರಿ. ಓಪನ್ ಐತಿ, ಹೋಗೋಣ. ಖುಷಿ ಆಯ್ತು ನೋಡಿ ನನಗೆ, ಓಪನ್ ಇದ್ದಿದ್ದು ನೋಡಿ. ಇಲ್ಲೊಂಚೂರು ಉದ್ದಿನ ಕಡ್ಡಿ ತುಪ್ಪ ತೊಗೊಳಕತ್ತೀವಿ ನೋಡ್ರಿ. ಟೈಲ್ಸ್ ಎಲ್ಲ ಬಂದ ನೋಡ್ರಿ. ಕನ್ಸ್ಟ್ರಕ್ಷನ್ ಮಾಡಿ ಸ್ಟಾರ್ಟ್ ಮಾಡತ್ತಾರ. ಶಂಭ ಮಾಡಮ್ಮ ಚಿನಿ ಮಾಡ್ತೇನೆ. ಅಮ್ಮ ಶಂಭ ಹೆಂಗೆ ಮಾಡಿದೆಮ್ಮ? ಶಂಭ ಹೆಂಗೆ ಮಾಡಿದಿ? ದರ್ಶನ ಅಂತೂ ಮಸ್ತ್ ಆಯ್ತು ನೋಡ್ರಿ. ಪಾಪು ಏನು ಚಾಕ್ಲೇಟ್ ಮತ್ತ ನೀನೇ ಗೊಂಬೆ. ಕಾಯಿಪಲ್ಲೆ ತೊಗೊಳಕ್ ಬಂದಿ ನೋಡ್ರಿ. ಎಲ್ಲ ಫ್ರೆಶ್ ಅದಾವ. ಪಾಪು ಏನದ ಏನದ ನಡಿ ಅಂತ ತೊಗೊಳತ್ತಾರ.
ಕಾಯಿಪಲ್ಲೆ ಎಲ್ಲ ತೊಗೊಂಡ್ವಿ ನೋಡ್ರಿ. ಈಗ ಸೊಪ್ಪು ತೊಗೊಳ್ಳೋಣ. ಸೊಪ್ಪು ಇದಂತೂ ಪಾಲಕ್ ಸೊಪ್ಪು ಎಂತ ನಾನು ಹಿಂಗೆ ಹೇಳಿದ್ರೆ ಹಿಂಗೆ ಬರ್ತದೆ ಉತ್ತರ ಅದೇ ಹಿಂಗೆ ಮಾಡಿ ಇದ್ರಿ ಒಣಗಿದು ರೀ ಉಪಯೋಗ ಮಾಡ್ತೀವಿ ಎಷ್ಟು ಉಳಿದೈತಿ ಅಷ್ಟು ವಾಸನೆ ಬರ್ತೈತೆ ಆ್ಯಕ್ಚುಲಿ ಈಗ ಹಸಿರು ಹಾಕ ಬರ್ತೈತೆ ನೋಡ ಈಗೇನು ತಿನ್ನೋದಲ್ಲ ಭಾರಿ ವಾಸನೆ ಇರ್ತೈತಿ ಎಷ್ಟು ಅನ್ಸುತ್ತೆ ಇದು ತಿಂಗಳಿಗಟ್ಟಲೆ ತೊಗೋಬೇಕಷ್ಟೇ. ಒಂದು ವಾರ ಖಾಲಿ ಮಾಡಿ ಫ್ರೆಶ್ ತೊಗೋಬೇಕು. ಇದು ಪುದೀನ ಹಾಕಿದ್ರಿ, ಶುಂಠಿ ಇದು ಹಾಕ್ರಿ. ಹಸಿ ಅಲ್ಲ ಒಂದು 5 ರೂಪಾಯಿ ಹಾಕ್ಬಿಟ್ಟು ಒಂದು ಪುದೀನ, ಒಂದು ಮೆಂತೆ, ಒಂದು ಸಾಂಬಾರು, ಕೊತ್ತಂಬರಿ ಸಾಂಬಾರಲ್ಲಿ ಪಾಲಕ್ ಸೊಪ್ಪು. ಹಾಂ, ಬೆಳ್ಳುಳ್ಳಿ ತೊಗೊಂಡಿವಿ ನೋಡ್ರಿ. ಇಲ್ಲ ಸೂಪರ್ ಮಾರ್ಕೆಟಿಗೆ ಬಂದೀನಿ ನೋಡ್ರಿ. ಇಲ್ಲಿ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್, ಒಂದು ಚೂರು ಕಿರಾಣಿ ಇತ್ತು ತೊಗೊಂಡೆ. ಕಾಯಿಪಲ್ಲೆ ಎಲ್ಲ ಮಾರ್ಕೆಟಿಂಗ್ ಮಾಡ್ಕೊಂಬಂದ್ವಿ ನೋಡ್ರಿ. ಮಸ್ತ್ ಫ್ರೆಶ್ ತರಕಾರಿ. ಏ ಬಾಪು ಏನು ತಿನ್ನಕತ್ತಿ? ನೋಡ್ರಿ ಚಲೋನ ಬಿಟ್ಟದೆ ಹಸಿದ ಇಷ್ಟ ಅದ ಬಾಪು ನಿಂಗೆ? ಹೆಂಗದವ? ಹೆಂಗದಮ್ಮ ಇಡಿ? 2 ಸಬ್ಬಸ್ಗೆ ಸೊಪ್ಪು ತೊಗೊಂಡೆ ನೋಡ್ರಿ. ನಾಳೆ ಟಿಫಿನಿಗೆ ಅಕ್ಕಿ ರೊಟ್ಟಿ ಮಾಡಿದ್ರಾತಂತ ಅನ್ಕೊಂಡಿನಿ. ಭಾಳ ದಿನ ಆಯ್ತು ನಾನು ಅನ್ಕೊಂಡು ಮಾಡ್ಬೇಕಂತಂದು ಏನೋ ಫ್ರೆಶ್ ಇದು ಇರಲಿಲ್ಲ. ಇವತ್ತು ನಾನು ಅನ್ಕೊಂಡೆ ಅದಕ್ಕೆ ಮೇನ್ ಸಬ್ಬಸ್ಗೆ ಸೊಪ್ಪು ಬೇಕು. ಅದಕ್ಕೆ ಇವತ್ತು 2 ಸೂರು ತೊಗೊಂಬಂದಿ ನೋಡ್ರಿ. ಒಂದು ಸ್ವಲ್ಪ ಶುಂಠಿ ತೊಗೊಂಬಂದಿ ನೋಡ್ರಿ. ಆಮೇಲೆ ಒಂದು ಸ್ವಲ್ಪ ಜವಾರಿ ಬೆಳ್ಳುಳ್ಳಿ. ನಮ್ಮ ಕಡೆ ಎಲ್ಲ ಜವಾರಿ ಬೆಳ್ಳುಳ್ಳಿನ ಸಿಗ್ತಾವೆ. ಆ ಸೈಡ್ ಒಂದೊಂದು ಕಡೆ ಇಷ್ಟು ದೊಡ್ಡ ಬೆಳ್ಳುಳ್ಳಿ ಸಿಗ್ತಾವೆ. ಅಷ್ಟು ಟೇಸ್ಟ್ ಇರೋಂಗಿಲ್ಲ. ಇದು ಭಾರಿ ಟೇಸ್ಟ್ ಇರುತ್ತೆ ನೋಡ್ರಿ. ಕರಿಬೇವು ಮಸ್ತ್ ಐತೆ ನೋಡ್ರಿ. ಫ್ರೆಶ್ ಕರಿಬೇವು ತೊಗೊಂಡು ನೋಡ್ರಿ. ಹಂಗೇನು ಅಡುಗೆಗೆ ಎಲ್ಲ ಒಂಚೂರು ಎಲ್ಲನೂ ಇರ್ಬೇಕು. ಒಟ್ಟು ಏನು ಹಾಕ್ತೀವಲ್ಲ ಕರಿಬೇವು ಕೊತ್ತಂಬರಿ ಎಲ್ಲ ಇರ್ಬೇಕಂದ್ರೆ ಅಡುಗೆ ಚಲೋ ಅನ್ಸುತ್ತೆ. ಒಂದು ಪುದೀನ ತೊಗೊಂಡಿದ್ದೀನಿ, ಒಂದು ಸೂಡು ಜವಾರಿ ಕೊತ್ತಂಬರಿ ತೊಗೊಂಡು ನೋಡ್ರಿ. ಕಲರ್ ನೋಡ್ರಲ್ಲ ಎಷ್ಟು ಮಸ್ತ್ ಐತಿ. ಆಮೇಲೆ ಅನ್ನಕ್ಕೆ ಹಾಕೋದು ಎಲ್ಲಿ ತೊಗೊಂಡು ನೋಡ್ರಿ. ಗಮ್ಮನತ್ ರೈಸ್ ಅಂತೂ. ಆಮೇಲೆ ಮೆಂತ್ಯ ಸೊಪ್ಪು, ಮೆಂತ್ಯ ಚಪಾತಿ ಮಾಡಬೇಕು. ಮೆಂತ್ಯ ಚಪಾತಿ ಸಂಬಂಧ ಮೆಂತ್ಯ ಸೊಪ್ಪು ತೊಗೊಂಡಿನಿ. ಆಮೇಲೆ ಮುಗಿದಾಗ ನಾವು ರೊಟ್ಟಿ ಇದು ಊಟ ಮಾಡ್ತೀವಲ್ಲ, ರೊಟ್ಟಿ ಊಟ ಸೈಡಿಗೂ ತಿನ್ನಕ್ಕೆ ಚಲೋ ಅನ್ಸುತ್ತೆ ಅಂತ ತೊಗೊಂಡಿನಿ. ಪಾಲಕ್ ಸೊಪ್ಪು, ಪಾಲಕ್ ಪನ್ನೀರ್ ಏನಾರ ಮಾಡ್ಬೇಕಂತ ಅನ್ಕೊಂಡಿನಿ. ಸರಿ ಪನ್ನೀರ್ ತರಿಸ್ತೀನಿ, ಪನ್ನೀರ್ ಡಿಶ್ ತೋರಿಸ್ತೀನಿ. ಒಂದೆರಡು ಹಾಗಲಕಾಯಿ ತೊಗೊಂಡೆ ನೋಡ್ರಿ. ಇದು ಹೆಲ್ತಿಗೆ ಭಾಳ ಚಲೋ. ಇದನ್ನ ಫ್ರೈ ಮಾಡ್ತೀನಿ, ಮಸ್ತ್ ಆಕತಿ. ಅಂದ್ರೆ ರೊಟ್ಯಾಗ ನೆಂಚ್ಕೊಂಡು ತಿನ್ನಾಕಂತಂದು ಅದನ್ನ ಮಾಡ್ತೀನಿ. ಇಲ್ಲ ಪಲ್ಯ ತೋರಿಸ್ತೀನಿ. ಒಂಥರ ಅದು ಇಸಾಯಿಸ ಇರುತ್ತಲ್ಲ, ಅದು ಫ್ಲೇವರ್ ಇಲ್ಲಾರ್ದಂಗೆ ಹಾಗಲಕಾಯಿ ಪಲ್ಯರ ರೆಸಿಪಿ ಇಲ್ಲ ಫ್ರೈಯರ ತೋರಿಸ್ತೀನಿ. 2 ತೊಗೊಂಡಿನಿ, ಭಾಳ ತೊಗೊಂಡಿಲ್ಲ. ಏ ಪಪ್ಪ ಸೌತಿನಿ ಹಿಡಿ ಮಾಡಿ ತಗೊಡ್ತೀನಿ. ಒಂದು ಸ್ವಲ್ಪ ಎಳೆ ಸೌತಿಕಾಯಿ ತೊಗೊಂಡು ನೋಡ್ರಿ. ಆಮೇಲೆ 1 kg ಆಲೂ. ಆಲೂ ಅಂದ್ರೆ ನನಗಂತೂ ಭಾಳ ಇಷ್ಟ. ಆಲೂ ಪರೋಟ ಅಂತೂ ಭಾಳ ಇಷ್ಟ. ಅನ್ಸರಿಸ್ರಿ ಕಡೆ ಮನೆ ಗೆಣಸ್ ತೊಗೊಂಡಾರ ನೋಡ್ರಿ ಇವ್ರು. ಇದನ್ನ ಗೆಣಸ್ ಅವ್ರಿಗಂತೂ ಭಾಳ ಇಷ್ಟ. ಇದ್ರದ್ದು ಒಂದಿನ ಹೋಳಿಗೆ ಮಾಡ್ಕೊಡ್ತೀನಿ ಅವ್ರಿಗೆ, ಇನ್ನೂ ಇಷ್ಟ ಆಗ್ಬೋದು. ಮಾಡ್ಲೇ ರೀ? ಇದನ್ನ ಸಪ್ರೇಟ್ ಮಾಡಬೇಕು. ಸೊ ಹೆಂಗ್ ಮಾಡತ್ತಾಕಿ
ಮಿರ್ಚಿ ರೆಸಿಪಿ ತೋರಿಸ್ತೀನಿ ಮಸ್ತ್ ಅಲ್ಲ. ಸಣ್ಣ ಸಣ್ಣ ಬದ್ನಿಕಾಯಿ ತೊಗೊಂಡೆ ನೋಡ್ರಿ. ಯಾಕಪ್ಪ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಎಣ್ಣೆಗಾಯಿ ಬದ್ನಿಕಾಯಿ ರೆಸಿಪಿ ತೋರಿಸ್ತೀನಿ. ಒಂದು ಎರಡೇ ದೊಡ್ಡ ಬದ್ನಿಕಾಯಿ ತೊಗೊಂಡೆ ನೋಡ್ರಿ. ಅದ್ರಾಗಲ್ಲ ಪಾಪ ಒಂದು ಸೈಡ್ ಈ ಕಡೆ ಇಡ ಇವನ್ನ ಬದ್ನಿಕಾಯಿ ಬರ್ತಾ ಮಾಡ್ಬೇಕಂತ ಅನ್ಕೊಂಡಿನಿ. ಸ್ವಲ್ಪ ಹೀರೆಕಾಯಿ ತಗೊಂಡಿನಿ. ಒಂದ್ 2 ಕೆಜಿ ತಗೊಂಡಿನಿ. ಇದ್ರೊಳಗೆ ಇವನ್ ಹಾಕ ಇಂಥವ್ ಹಾಕ ಏನ ಕ್ಯಾರೆಟ್ ಹೊರಗೆ ಇಡ್ತೀನಿ. ಒಂದು ಅರ್ಧ ಕೆಜಿ ಆಗುವಷ್ಟು ಕ್ಯಾರೆಟ್ ತೊಗೊಂಡು, ಅರ್ಧ ಕೆಜಿ ಪಾವ್ ಕೆಜಿ ಆಗುವಷ್ಟು ಕ್ಯಾರೆಟ್ ತೊಗೊಂಡೆ ನೋಡ್ರಿ. ಫ್ರೆಶ್ ಇದ್ದವ. ನಂಗೆ ಈ ತರ ಕ್ಯಾರೆಟ್ ಇಷ್ಟ ಆಕವ. ಏನೇನ ಇಂಗ್ಲಿಷ್ ಕ್ಯಾರೆಟ್ ಅಂತ ತರೋದಿಲ್ಲ. ಬದ್ನೆ ಇದು ನುಗ್ಗಿಕಾಯಿ ತಗೊಂಡ್ರಿ ನೋಡ್ರಿ. ಇದು ಹೆಲ್ತ್ ಬೆನಿಫಿಟ್ ಭಾಳ ಅಂದ್ರೆ ಭಾಳ ಇದ್ರಾಗ. ಇದ್ರದ್ದು ಸಾಂಬಾರ್ ರೆಸಿಪಿ ತೋರಿಸ್ತೀನಿ. ಫ್ರೈ ಮಮ್ಮಿ ಫ್ರೈ ಮಸ್ತ್ ಮಾಡ್ತಾರ. ಅವ್ರಿಗೆ ಇಲ್ಲಿ ಬಂದಾಗ ಅವ್ರ ಕಡೆನ ಫ್ರೈ ಮಾಡೋದು ತೋರಿಸ್ತೀನಿ. ಬಿಡ ಅಮ್ಮನ ಬಿಸಿ ಮಾಡಿ ನೋಡ್ರಿ. ಈಗ ಒಂದ್ ಸ್ವಲ್ಪ ಕೆಲಸ ಹಚ್ಚೀನಿ. ಹಾಗೀಗ ಒಂದು ಪೌಚ್ ಕೊಟ್ಟ ಅದ್ರೊಳಗೆ ಹಾಕಂತ ಹೇಳಿನಿ. ಹಾಕಾಕತ್ತಾಳ ನೀಟಾಗಿ ಹಾಕತ್ತಾಳ. ಹಾಕಮ್ಮ ಅಲ್ಲ ಪಾಪು ಇವನ್ನೆಲ್ಲ ಹಾಕು. ಇವಷ್ಟು ಹಾಕ. ಇದಲ್ಲಮ್ಮ ಇವನ್ನಷ್ಟೇ ಹಾಕ. ಇವನ್ನ ಹಾಕ. ಇವೇನ್ರಿ ಇದು ಚಳ್ಳೇರಿಕಾಯಿ ತಗೊಂಬಂದೇವಿ ನೋಡ್ರಿ. ಅದ್ರದ್ದು ರೆಸಿಪಿ ತೋರಿಸ್ತೀನಿ. ಈ ಮಳೆಗಾಲದಾಗ ಎಲ್ಲಾನು ಫ್ರೆಶ್ ಇರ್ತಾವ ನೋಡ್ರಿ. ಅಲ್ಲಿ ಇದನ್ನ ಹಾಕಿಲ್ ನೋಡ್ರಿ. ಎಲ್ಲ ಕರೆಕ್ಟ್ ನೀಟಾಗಿ ಹಾಕ್ಯಾಳ. ಈಗ ಬೀನ್ಸ್ ಹಾಕತ್ತ. ಸುಬ್ಬಿ ಗ್ರೀನ್ ಕಲರ್. ಇವೇನ್ ಹಾಕತ್ತಿ ಪಾಪ? ಇವೇನ ಬೀನ್ಸ್. ಹಾಕ. ಬದ್ನಿಕಾಯಿ ಪಲ್ಯ ಮಾಡಕತ್ತೀವಿ ನೋಡ್ರಿ ನೈಟ್ ಡಿನ್ನರಿಗೆ. ಇವಾಗ ಅಮ್ಮ ಅಲ್ಲೇ ರೊಟ್ಟಿ ರೆಡಿ ಮಾಡ್ತೀನಿ, ರೈಸ್ ಎಲ್ಲ ರೆಡಿ ಮಾಡ್ತೀನಿ. ಪಲ್ಯ ಒಂದು ಮಾಡ್ಕೊಂಬ ಅಂತ ಹೇಳ್ಯಾರ. ಅದಕ್ಕೆ ನಾನು ಬದ್ನಿಕಾಯಿ ಪಲ್ಯ ಮಾಡಕತ್ತಿದ್ದೆ ನೋಡ್ರಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್. ಈ ರೆಸಿಪಿನ ನಾನು ಶಾರ್ಟ್ ವಿಡಿಯೋದಾಗ ಹಾಕಿರ್ತೀನಿ. ಚೆಕ್ಔಟ್ ಮಾಡಿರಿ. ಹಿಂಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಸಾಕ್ಷಿ MK ಮತ್ತು ಸಾಕ್ಷಿ ಕನ್ನಡ ಬ್ಲಾಗ್ಸ್ ಎರಡರದಾಗೂ ಬರ್ತೈತಿ. ಚೆಕ್ಔಟ್ ಮಾಡಿರಿ. ಹಿಂಗೆ ಬಾಕ್ಸಿಗೆ ಹಾಕ್ಕೊಂಡೆ ನೋಡ್ರಿ. ಪಲ್ಯ ಮಸ್ತ್ ಕಾಣತೈತಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಮದ್ವೆ ಒಳಗೆ ಇಲ್ಲ ಯಾವ್ದಾರ ಫಂಕ್ಷನ್ಯಾಗ ಇದೇ ಥರ ಬದ್ನಿಕಾಯಿ ಪಲ್ಯ ಮಾಡ್ತಾರೆ. ಈ ರೆಸಿಪಿನ ಚೆಕ್ಔಟ್ ಮಾಡ್ರಿ ನನ್ನ ಶಾರ್ಟ್ ವಿಡಿಯೋದಾಗ. ಆಕೆಗೆ ಬಂಬಂಬೋಲೆ ಸಾಂಗ್ ಏನೈತಲ್ಲ ಡ್ಯಾನ್ಸ್ ಭಾಳ ಇಷ್ಟ ನೋಡ್ರಿ. ಅಯ್ಯೋ ಕುಣ್ಯಾಕಾತು ಬಿಟ್ಟ. ಹಾಂ ಡ್ಯಾನ್ಸ್ 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 ಪಾಪು. ಚಲೋ ಚಲೋ. ಅಲ್ಲೋಡಲ್ಲಿ ಜಿಗಿ ಜಂಪ್ ಜಂಪ್. ಇವಾಗ ಮಮ್ಮಿ ಮನೆಗೆ ಬಂದ್ವಿ ನೋಡ್ರಿ. ಅವ್ರಿಗೂ ತಾಟ ಹಚ್ಕೊಟ್ಟೀನಿ. ಯವ್ವ ನಾ ಅವಲಕ್ಕಿ ತಿನ್ನಕತ್ತಿ ನೋಡ್ರಿ. ಪೇಪರ್ ಅವಲಕ್ಕಿ ಒಗ್ಗರಣೆ ಇತ್ತು. ಅಮ್ಮ ಅವಲಕ್ಕಿ ಕಲಿಸ್ಕೊಟ್ರ. ಲೈಟಾಗಿ ಸ್ನ್ಯಾಕ್ಸ್ ಮಾಡ್ಕೊಳಕತ್ತೀನಿ. ಐಕಿ ನೋಡ್ರಲ್ಲ ಆಟ ಆಡಕತ್ತ. ಮುಂಜಾನೆ ಇಡ್ಲಿ ತಿನ್ನಕ ನಾವು
ಪಲಾವ್ ತಿನ್ನಕೋನ ಪಲಾವು ತಾತ ಸುಳ್ಳು ಹೇಳ್ತಾರ ನಮ್ಮ ಯಾಕೆ ಸುಳ್ಳು ಹೇಳ್ತಾರ ತಾತ ಯಾಕೆ ಸುಳ್ಳು ಹೇಳ್ತಾರ ಮುಂಜಾನೆ ಜಲ್ದಿ ಮಕ್ಕೊಂಡಿರ್ತೀನಿ ಯಾಕೆ ಸುಳ್ಳು ಇಷ್ಟ ಆಗಿತ್ತು ನೋಡ್ರಿ ಇವತ್ತಿನ ವಿಡಿಯೋ. ಅಕಸ್ಮಾತ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ ನಾಳಿನ ಬ್ಲಾಗ್ನಾಗ.